ಎಲ್ಲರಿಗೂ ನಮಸ್ಕಾರಗಳು. ನಾನು ಮಂಜುನಾಥ್ ಬಂಗಾರ್. ಈ ವಿಡಿಯೋದಲ್ಲಿ ಗದಗಿನ ಸದ್ಗುರು ಶಿವಾನಂದರು ಮಾಡಿದ ಲೀಲೆಯನ್ನು ನೋಡೋಣ. ನೀವು ನನ್ನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಒಂದು ದಿವಸ ಸದ್ಗುರುಗಳು ನಾಗನೂರಿನಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. ತಮ್ಮ ನಿತ್ಯ ಪೂಜಾ ವಿಧಿಗಳನ್ನು ಮಾಡುತ್ತಾ ಸಂತೋಷದಿಂದ ಇರುತ್ತಾರೆ. ಅಂದು ಸದ್ಗುರುಗಳು ನಿತ್ಯದಂತೆ ಸ್ನಾನ ಮಾಡಿ ಲಿಂಗಾರ್ಚನೆ ಮಾಡಿ ಕುಳಿತಿದ್ದಾರೆ. ಲಿಂಗದೇವನನ್ನು ಕೈಯಲ್ಲಿ ಹಿಡಿದು ಪವಿತ್ರ ಜಲದಿಂದ ಅಭಿಷೇಕ ಮಾಡಿ ವಿಭೂತಿ, ಗಂಧ, ಪತ್ರಿ, ಪುಷ್ಪಗಳಿಂದ ಪೂಜಿಸಿ ಧೂಪದ ಆರತಿಗಳನ್ನು ಮಾಡಿ ದಿವ್ಯ ಜಪಮಾಲೆ ಹಿಡಿದು ಪಂಚಾಕ್ಷರಿ ಜಪವನ್ನು ಮಾಡುತ್ತಾ ಮೈ ಮರೆತು ಲಿಂಗಾಂಗ ಸಾಮರಸ್ಯದ ಪರಮಾನಂದದಲ್ಲಿ ಇರುತ್ತಾರೆ. ಸ್ವಲ್ಪ ಹೊತ್ತಿನ ಮೇಲೆ ಕಣ್ತೆರೆದು ಮಂಗಲ ಮಾಡಿ ನೈವೇದ್ಯವನ್ನು ಅರ್ಪಿಸಿ ಅದೇ ಆನಂದ ಭಾವದಿಂದ ಹೊರಗೆ ಬರುತ್ತಾರೆ. ಓಣಿಯಲ್ಲಿ ಜನರು ಜೋಳಗಳನ್ನು ಒಣಗಿ ಹಾಕಿರ್ತಾರೆ. ಯಾಕೆ ಅವರ ದೃಷ್ಟಿ ಒಣಗಿ ಹಾಕಿದ ಜೋಳದ ಕಡೆ ಹರಿಯುತ್ತದೆ. ಕೂಡಲೇ ತಮ್ಮ ಅಮೃತಮಯ ಕರಗಳಿಂದ ಜೋಳಗಳನ್ನು ಪಡೆದೆತ್ತಿ ಓಣಿ ಸಂಚರಿಸಿ ಎಡಬಲ ದಂಡೆಗಳಲ್ಲಿ ರೈತನು ಜೋಳವನ್ನು ಬಿತ್ತುತ್ತಾ ನಡೆಯುತ್ತಾರೆ. ಊರಿನ ಹೆಣ್ಣುಮಕ್ಕಳು ಆಶ್ಚರ್ಯಚಕಿತರಾಗಿ ನೋಡುತ್ತಿದ್ದಾರೆ. ಸದ್ಗುರುನಾಥರು ಇವತ್ತು ಯಾವ ಲೀಲೆಯನ್ನು ಮಾಡುತ್ತರೋ ಎಂದು ಹೆಣ್ಣು ಮಕ್ಕಳು ತಮ್ಮಲ್ಲೇ ಮಾತನಾಡುತ್ತಾರೆ. ಹೀಗೆ ಸದ್ಗುರುನಾಥ ಬೀದಿ ಬೀದಿಗಳಲ್ಲಿ ಜೋಳವನ್ನು ಚೆಲ್ಲುತ್ತಿರ್ತಾನೆ. ಈ ರೀತಿಯಾಗಿ ಸದ್ಗುರುಗಳು ಲೀಲೆಗೆ ಸಂತೋಷದಿಂದ ಶಾಂತಿ ಸದನ ಇವೆಂದೆನಿಸಿದ ಮಠಕ್ಕೆ ಬಂದು ತಲುಪಿದರು. ಈತ ಪುರದ ಕಾಂತೆಯರು ಹೊಲಗಳಿಂದ ಬಂದ ತಮ್ಮ ಪತಿಗಳಿಗೆ ಶ್ರೀ ಗುರುವಿನ ಮಹಿಮೆಯನ್ನು ಹೇಳುತ್ತಿರಲಾಗಲಿ ಭಕ್ತರೆಲ್ಲರೂ ಸಂತೋಷದಿಂದ ತಮ್ಮಲ್ಲಿ ಚರ್ಚಿಸುತ್ತಾ ಅರನಾದ ಸದ್ಗುರುವಿನ ಮಹಿಮೆಯನ್ನು ಜನರೆಂದು ಅರಿವರು ಎಂದು ತಮ್ಮಲ್ಲೇ ಮಾತನಾಡಿಕೊಳ್ಳುತ್ತಾರೆ. ಮುಂದೆ ಕೆಲವು ದಿವಸಗಳಾದ ಮೇಲೆ ಗುರುವರ ಲೀಲೆಯನ್ನು ಪಸರಿಸುವಂತೆ ಮಳೆರಾಯನು ಭೋರ್ಗರಿದು ಬೀಳಲಾಗಿ ಭೂಮಿ ತಾಯಿ ಸದ್ಗುರುನಾಥ ತನ್ನೊಡಲಲ್ಲಿ ನೀಡಿದ ಜೋಳದ ಬೀಜಗಳನ್ನೇ ಬೆಳೆಸಿ ಪ್ರತಿ ವರ್ಷವೂ 100 ಪಟ್ಟು ಧಾನ್ಯವನ್ನು ಬೆಳೆದು ಕೊಟ್ಟಿದ್ದಾಳೆ. ಊರೊಳಗಿನ ಜನರ ರಾಶಿಯನ್ನು ತಂದು ತುಂಬುತ್ತಿರಲಾಗಿ ಊರಲ್ಲಿರುವ ಕಣಜಗಳೆಲ್ಲ ತುಂಬಿ ಸದ್ಭಕ್ತರು ಸಂತೋಷದಿಂದ ಮುಳುಗುತ್ತಾರೆ. ಹಾಗೂ ಅವರು ಸಂತೋಷದಿಂದ ಬಂದು ಗುರುಗಳ ಪಾದಾರವಿಂದಗಳಲ್ಲಿ ಒಂದು ಸಾಷ್ಟಾಂಗವೆದುರು, ಗುರುವೇ, ನಿನ್ನ ಅಮೃತಾಸ್ತ್ರದಿಂದ ಊರೆಲ್ಲ ಬಿತ್ತಿದ ಜೋಳದ ಲೀಲೆಯನ್ನು ನಾವು ಇಂದು ಕಣ್ಣಾರೆ ಕಾಣುತ್ತಿದ್ವಿ ಅಂಥೇಳಿ ಅವರು ತಮ್ಮ ಕೃತಜ್ಞಗಳನ್ನು ಗುರುಗಳಿಗೆ ಅರ್ಪಿಸಿ ಗುರುಗಳು ಕೊಂಡಾಡುತ್ತಾರೆ. ಈ ರೀತಿ ಗುರುಗಳ ಒಂದು ಲೀಲೆಯನ್ನು ನೋಡಿದ್ರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು.